ಸ್ನೇಹಿತರೆ, ನಿನ್ನೆ ಹಾಗೆ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ಅನಂತಪುರ ಹೋಬಳಿ ಅಡ್ಡೇರಿ ಭಾಗದಲ್ಲಿ ಒಂದಿಷ್ಟು ರೈತರ ಜಮೀನು, ಅಡ್ಡೇರಿ ಅಂದರೆ ಇಡೀ ಊರು ಕೂಡ ಫಾರೆಸ್ಟ್ ಸೇರಿರ್ತಕ್ಕಂಥ ಊರು, ಇಡೀ ಊರೇ ಫಾರೆಸ್ಟಲ್ಲಿದೆ. ಆ ಜಮೀನಲ್ಲಿ ಅಲ್ಲಿ ಏನು ಒಂದಿಷ್ಟು 10 ಗುಂಟೆ 11 ಗುಂಟೆ ಜಾಗನ ಅರಣ್ಯ ಇಲಾಖೆಯವರು ತೆರವುಗೊಳಿಸಿದ್ರು ಅಂತ ಆ ಒಂದು ವಿಷಯವಾಗಿ ಬಿಜೆಪಿನಲ್ಲಿ ಕೆಲವು ಮುಖಂಡರು, ಸ್ಥಳೀಯ ಮುಖಂಡರು ಇರ್ಬೋದು, ಮತ್ತು ಏನು ಮಾಜಿ ಶಾಸಕರಾಗಿರ್ಬೋದು, ಹಾಗೇನೆ ಕೆಲವೊಬ್ರು ಬಂದು ಸಾಲು ಪತ್ರಿಕಾಗೋಷ್ಠಿ ಮಾಡಿರ್ಬೋದು, ಮತ್ತೆ ಪತ್ರಿಕೆಯರ ಉದ್ದೇಶಿಸ್ಬಿಟ್ಟು ಅಲ್ಲೇ ಮಾತಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ನಾನು ಈ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ನೀವು ಬಂದಿರ್ತಕ್ಕಂಥದ್ದು ಆ ಬಡ ರೈತನ ಜಾಗ ಉಳಿಸೋದಕ್ಕೋ ಅಥವಾ ಇದರಲ್ಲಿ ರಾಜಕಾರಣದ ಬೇಳೆಕಾಳು ಬೇಯಿಸೋದಕ್ಕೋ ಅಂತ. ಅಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರ ಯೋಗ್ಯತೆಯೂ ನನಗೆ ಗೊತ್ತಿದೆ. ಯಾರ್ಯಾರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಫಾರೆಸ್ಟ್ ಲ್ಯಾಂಡು KPC ಲ್ಯಾಂಡಲ್ಲಿ ಇದ್ದಾರೆ, ಎಷ್ಟೆಷ್ಟು ಎಕರೆಗಳಷ್ಟು ಜಮೀನನ್ನ ತಮ್ಮ ಸುಬ್ಬತ್ತಿಗಳನ್ನ ಹಿಡ್ಕೊಂಡಿದ್ದಾರೆ, ನೀವೆಷ್ಟು ಸಾಚ ಇದ್ದೀರಿ ಅನ್ನೋದ್ರ ಬಗ್ಗೆ ಇಡೀ ನನಗೂ ಗೊತ್ತಿದೆ, ಇಡೀ ತಾಲೂಕಿನ ಜನತೆ ಗೊತ್ತಿದೆ. ತಾಲೂಕಿನ ಜನತೆಗೆ ಎದುರುಗಡೆ ಬಿಚ್ಚಿಡ್ಬೇಕಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ ಸಮೇತ ಬಿಚ್ಚಿಡ್ತೀನಿ. ಆ ಒಂದು ಕೆಪಾಸಿಟಿ ನಮಗೂ ಇದೆ. ಯಾಕೆ ಈ ಮಾತನ್ನ ಇಷ್ಟು ಕಠೋರವಾಗಿ ನಿಷ್ಠುರವಾಗಿ ಹೇಳ್ತೀವಿ ಅಂತಂದ್ರೆ, ನೆನ್ನೆ ಹೇಳ್ತಾ ಇದ್ರು, ನಾವು ಕೂಡ ಏನು RF ಅವರು ಅರಣ್ಯ ಇಲಾಖೆಯವರು ಬಂದ್ಬಿಟ್ಟು ಅದನ್ನ ತೆರವು ಮಾಡ್ಬೇಕಂತ ಬಂದ್ಬಿಟ್ಟು ಹೋದ್ರು. ಆ ಕೂಡಲೇ ನಾವು ಕೂಡ ಹೋಗಿದ್ದೀವಿ. ಚೇತನ್ ರಾಜ್ ಕಡೋರು ಮುಖಂಡರು ಅದೇ ಪಕ್ಕದ 2-3ನೇ ಮನೆ ಅವರು ಕೂಡ ಸ್ಥಳದಲ್ಲಿದ್ದಾರೆ. RF ಮಾತ್ರ ಗಲಾಟೆ ಮಾಡಿದ್ದಾರೆ. ನೀವು ಬರಬಾರ್ದು, ನೀವು ಹೆಂಗ್ ಬಂದ್ರಿ, ನೀವು ಒಬ್ಬ ರೈತರಿಗೆ ತೊಂದರೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವ್ರ ಹತ್ರ ಏನೋ ಮಾತುಕತೆಗಳಾಗಿದೆ ಅವ್ರ ಹತ್ರ. ಅದಾದ ನಂತರ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಮತ್ತೆ ಅದಾದ ನಂತರ ಏನು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಹೋಗಿದ್ದೀನಿ, ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ. ಏನು ACF DFO ವರ್ಗು ಆ ಗಮನಕ್ಕೆ ತಂದ್ಬಿಟ್ಟು ಈಗ ಆಗ್ಬಾರ್ದು, ಯಾಕೆ ನೀವು ತೆರವುಗೊಳಿಸ್ತಾ ಇದ್ದೀರಿ, ಎಲ್ಲರೂ ಮಾಡಿಲ್ವಾ, ಏನು ಎಷ್ಟು 10 ಗುಂಟೆ ಜಾಗ ಅಷ್ಟೇ ತಾನೆ ಅದನ್ನ ಮಾಡ್ಕೊಂಡಿದ್ದಾರೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಬೋದಲ್ಲ, ನೀವು ನಮ್ಗೆ ಎಚ್ಚರಿಕೆ ಕೊಡಬಾಯಿತು. ಸಡನ್ ಆಗಿ ಬಂದ್ಬಿಟ್ಟು ನೀವು ಅಡಿಕೆ ಗಿಡನ್ನ ಕೀಳೋಂಥದ್ದೆಲ್ಲ ಏನಿದೆ ಅಂತ ನಾವು ಕೂಡ ಕೇಳಿದ್ವಿ. ನಮ್ಗೆ ಜವಾಬ್ದಾರಿ ಕೂಡ ಇದೆ. ಇವ್ರು ಇನ್ನೇ ಹೇಳ್ತಾರೆ, ಹಿಂದೆ ಅಲ್ಲೆಲ್ಲೋ ಕೂತ್ಕೊಂಡು ಮಾಧ್ಯಮ ಮುಂದೆ ಅಥವಾ ಫಾರೆಸ್ಟ್ ಇಲಾಖೆ ಮುಂದೆ ನೀವು ಬೇಡ ಅಂತ ಹೇಳ್ತಾರೆ, ಏನು ಮುಟ್ಬೇಡ್ರಿ ಅಂತ ಹೇಳ್ತಾರೆ, ಮತ್ತೆ ಅವರೇ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ನೈತಿಕತೆ ಇದೆಯಾ ಈ ಮಾತಾಡೋದಕ್ಕೆ? ನಾವು ಕಳಿಸಿದೀವಿ ಅಂತ ಯಾವ ಏನು ಮಾನದಂಡದಲ್ಲಿ ನೀವು ಹೇಳ್ತೀರಿ? ಇಲ್ಲ ಕಾಂಗ್ರೆಸ್ ಪುಂಡ್ರು ಅಂತ ಹೇಳ್ತಾರೆ ಮಾಜಿ ಶಾಸಕರು. ಯಾರು ಪುಂಡ್ರು, ಯಾರು ಪೋಖ್ರಿಗಳು ಈ ಕ್ಷೇತ್ರ ನೋಡಿಲ್ವಾ? ನಿನ್ನೆ ಇನ್ನೊಂದು ಮಾತನ್ನ ಮುಂದೆ ಹೋಗ್ಬಿಟ್ಟು ಹೇಳ್ತಾರೆ, ಮಾನವೀಯತೆ ಇರೋ ಶಾಸಕ ಬಂದು ಈ ಜಾಗಕ್ಕೆ ಬಂದು ಹೋಗ್ಬೇಕು ಅಂತ. ಮಾನವೀಯತೆ ಈ ಶಾಸಕರು, ನಮ್ಮ ಶಾಸಕರದ್ದು ಏನಿದೆ, ನಿಮ್ಮ ಮಾನವೀಯತೆ ಏನಿದೆ ಈ ಸಮಾಜ ನೋಡಿಲ್ವಾ, ಈ ತಾಲೂಕು ನೋಡಿಲ್ವಾ? ಒಬ್ಬ ಬ್ರಾಹ್ಮಣರ ದಂಪತಿ LB ಕಾಲೇಜಲ್ಲಿ ಅವನ ಮಕ್ಕಳ ಎದುರುಗಡೆ ಅವನು ಹೊಡಿತಿರಲ್ಲ, ನಿಮ್ಮ ಎದುರುಗಡೆ ಹೊಡೆದ್ರಲ್ಲ, ನಿಮ್ಮವರು ಹೊಡೆಸಿದ್ರಲ್ಲ ನೀವು, ಅವತ್ತು ಮಾನವೀಯತೆ ಎಲ್ಲಿ ಹೋಗಿತ್ತು? ಇದನ್ನು ಕೇಳಬಾರ್ದ ನಿಮ್ಮನ್ನ? ನೀವು ಹೇಳ್ತೀರಿ ಈ ಉಸ್ತುವಾರಿ ಸಚಿವರು, ಸಾಗರ ಶಾಸಕರು ಇಬ್ರು ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆಯಲ್ಲಿ, ಯಾವುದೇ ಇಲಾಖೆನಲ್ಲೇ ಅವ್ರ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಸೋದಕ್ಕೆ ಇವ್ರಿಗೆಲ್ಲ ಆಗ್ತಾ ಇಲ್ಲ, ಇವ್ರ ವೈಫಲ್ಯ ಅಂತೀರಿ. ನೀವು ಇದ್ದಾಗ ಬಾನ್ಕೋಳಿ ಪಂಚಾಯತಿನಲ್ಲಿ ಅಡಿಕೆ ಮರಗಳು ಮಾರಣ ಹೋಮ ಆಯ್ತಲ್ಲ, ಇದೇ ಅಕ್ರಮ ಮಲ್ಲಿಕಾರ್ಜುನ್ ನಿನ್ನೆ ಅವ್ರು ಹೇಳ್ಬೇಕಾದ್ರೆ ಪಕ್ಕ ನಿಂತಿದ್ರಲ್ಲ, ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, ಹಾಲಪ್ಪನವರ ಎದುರುಗಡೆ ಎಂತೆಂತ ಮಾತಾಡಿದ್ರಿ ನೀವು? ಹತ್ತಿರ ಕೇಳ್ತೀನಿ ಇದನ್ನ, ನಿಮಗೆ ಯಾವ ಮಾನದಂಡದಲ್ಲಿ ನೀವು ಅದನ್ನ ಕೇಳ್ತಾ ಇದ್ರಿ? ಅಲ್ಲಿ ಪಕ್ಕ ನಿಂತ್ಕೊಂಡು ಕಾರ್ಗಲ್ಲಲ್ಲಿ ಬಂದ್ಬಿಟ್ಟು ನೀವು ಸ್ಟ್ರೈಕ್ ಮಾಡಿಲ್ವಾ? ನಮ್ಮ ಶಾಸಕರು ಮಾಡಿಲ್ವಾ? ಅಡಿಕೆ ಮರ ಕಡಿಯೋ ತಪ್ಪು, ರೈತರಿಗೆ ಈ ತರ ಮಾಡಬಾರ್ದು ಅಂತ
ಬನ್ಕೋಳಿ ಪಂಚಾಯತಿನಲ್ಲಿ ಅವತ್ತು ಶಾಸಕರು ಯಾರಾಗಿದ್ರು? ಹಾಲಪ್ಪನವ್ರೆ, ನೀವೇ ತಾನೆ. ಸೊರಬದಲ್ಲಿ ಎಷ್ಟೆಷ್ಟೋ ಎಕರೆಗಟ್ಟಲೆ ಅಡಿಕೆ ಮರಗಳನ್ನ ಕಟ್ಸಿದ್ರಲ್ಲ, ಅವತ್ತು ಅಲ್ಲಿ ಹೊರಗದಲ್ಲಿ ಶಾಸಕರು ಯಾರಿದ್ರು? ನಿಮ್ಮ ಪಕ್ಷದವರೇ ತಾನೆ. ಅವತ್ತೇನು ಹೋಗಿದ್ರಿ ನೀವು? ಅಲ್ಲೇ ಶಾಸಕರಾದವರು, ಅಲ್ಲೇ ಮಂತ್ರಿ ಆದವರು ಕೂಡ. ಯಾಕೆ ನಿಮಗೆ ಜವಾಬ್ದಾರಿ ಇದ್ದಿಲ್ವೇ? ಖಾನಾಪುರದಲ್ಲಿ ಒಬ್ಬರು ಕೂಗ್ತಾನೆ, ನಾವು ಅವನ ಬಗ್ಗೆ ಮಾತಾಡಕ್ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ಬೇಡ ಅನ್ನೋದು ರೇಂಜಿಗೆ ಬಂದ್ಬಿಟ್ಟಿದೀವಿ. ಅದು ಒಂಥರ ನಮ್ಗೆ ಈಗ ಈ ಹತ್ತಿ ಹಾಕ್ಲಲ್ಲಿ ನಾವು ಮಂಗಗಳು ಜಾಸ್ತಿ ಆದಾಗ ಒಂದ್ ಕಡೆ ಕಟ್ತಿದ್ವಿ, ಏನೋ ಅದು ಕೂಗ್ತಾ ಇರ್ಲಿ, ಮಂಗಗಳು ಬರಬಾರ್ದು ಅಂತ ಆ ಲೆಕ್ಕಕ್ಕೆ ಇಟ್ಬಿಟ್ಟಿದೀವಿ. ಅವನ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ. ಆದ್ರೆ ನಾವೆಲ್ಲ ಒಂದ್ ಕಡೆ ಹಾಕ್ರಕ್ಕೆ ಜವಾಬ್ದಾರಿ ಇದೆ ಅನ್ಕೊಂಡಿದ್ದೆ. ಮೈಕಾಸೂರು ಆಗ್ಬಾರ್ದು, ಮೈಕ್ ಸಿಕ್ಕ ತಕ್ಷಣ ಭಾಷಣ ಹೊಡೆಯೋದು, ರಾಜಕಾರಣ ಮಾಡಿ, ಸರ್ಕಾರದ ವೈಫಲ್ಯಗಳನ್ನು ಹೇಳಿ, ಶಾಸಕರಿಂದ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ, ಎತ್ತು ತೋರಿಸಿ ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ. ಈ ಹೋಗು ಬಡವ ಏನೋ ಒಂದು 10 ಗುಂಟೆ 11 ಗುಂಟೆ ಜಮೀನು ಮಾಡ್ಕೊಂಡಿದ್ದಾನೆ, ಅದನ್ನ ಯಾರು ಶಾಸಕರು ಹೋಗ್ಬಿಟ್ಟು ಅದನ್ನ ತೆರವುಗೊಳಿಸಿ ಅಂತ ಶಾಸಕರು ಹೇಳ್ತಾರ? ನಿಮಗೆ ಸಾಮಾನ್ಯ ಪರಿಜ್ಞಾನ ಬೇಡವಾ? ಇದನ್ನು ಹೋಗ್ಬಿಟ್ಟು ರಾಜಕಾರಣ ಬೆಳೆಸ್ತಿರಲ್ಲ ಅಂತದ. ದಯಮಾಡಿ ರಾಜಕಾರಣನ ಮೌಲ್ಯಯುತ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸಾಗರ ಸೂಕ್ಷ್ಮ ಪ್ರದೇಶ, ಇಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿರುವಂಥ ಪ್ರದೇಶ, ಇಲ್ಲಿ ಎಲ್ಲನೂ ಅವಲೋಕನ ಮಾಡುವಂಥ ಕೆಪಾಸಿಟಿ ಪ್ರತಿಯೊಬ್ಬ ಏನು ನಾಗರಿಕನಿಗೂ ಇಲ್ಲಿದೆ. ದಯಮಾಡಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ತರದ ಥರ್ಡ್ ಗ್ರೇಡ್ ರಾಜಕಾರಣ ಮಾಡಕ್ ಹೋಗ್ಬೇಡಿ. ರಾಜಕಾರಣ ಮಾಡಿ ಒಳ್ಳೆ ವಿಷಯಗಳನ್ನ ಇಟ್ಕೊಂಡು, ಒಳ್ಳೆ ಸಾಗರದ ಏಳಿಗೆಗಾಗಿ ಏನ್ ಬೇಕು, ರೈತರ ಅವಶ್ಯಕತೆಗಳು ಏನ್ ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಗಮನನ, ಶಾಸಕರ ಗಮನನ, ಮಂತ್ರಿಗಳ ಗಮನ ಸೆಳೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.